ಏನೆಲ್ಲ ಸೇರ್ಕೊಂಡು ಏನೋ ಮೀಟಿಂಗ್ ಮಾಡ್ತಿದ್ದೀರಾ? ಏನಣ್ಣ ಅದು? ಏನಿಲ್ಲಮ್ಮ, ಅದು ನಂದಿನಿ ನಿಮ್ಮ ಅದಕ್ಕೆನ ರೇಗಿಸ್ತಾ ಇದ್ದೆ ಅಷ್ಟೇ. ಏನೇ ನಂದಿನಿ, ಇಷ್ಟು ಬೇಕಾದ್ರೆ ಡ್ರೆಸ್ ಚೇಂಜ್ ಮಾಡ್ಕೊ ಬಂದ್ಬಿಟ್ಟಲ್ಲ, ದಿನಕ್ಕೆ ಎಷ್ಟೇ ಬಟ್ಟೆ ಬದಲಾಯಿಸೋದು? ರೀ ಇವಾಗ ಏನೀಗ 3 ಜೊತೆ ಬದಲಾಯಿಸಿದ್ದೀನಪ್ಪ, ಅದರಲ್ಲೇನಾಯ್ತು? ನನಗೆ ಡ್ರೆಸ್ ಹಾಕೋಬೇಕಂತ ಅನಿಸ್ತು, ಅದಕ್ಕೆ ಹಾಕ್ಕೊಂಡೆ. ಇವಾಗ ನೋಡಿ ರಮ್ಯಾ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ, ನನಗೂ ಚೆನ್ನಾಗಿ ರೆಡಿ ಆಗಬೇಕು ಅಂತ ಅನಿಸ್ತು, ಅದಕ್ಕೆ ಬೇರೆ ಬಟ್ಟೆ ಹಾಕೊಂಡೆ. ನಂದಿನಿ, ನಿಂಗೆ ಎಷ್ಟತ್ತೆ ಹೇಳಬೇಕು, ಅದಕ್ಕೆ ಅಂತ ಕರಿ. ಹೌದಮ್ಮ ನಂದಿನಿ, ಅದಕ್ಕೆ ಅಂತ ಕರಿ ಅಂತ ಹೇಳಿದ್ನಲ್ಲ ನೆನ್ನೆನೆ. ರಮ್ಯಾ ನಿನ್ನ ಫ್ರೆಂಡೇ ಇರ್ಬೋದು, ಆದರೆ ಇವಾಗ ನಿಮ್ಮ ಅಣ್ಣನ ಹೆಂಡತಿ, ಅದಕ್ಕೆ ಅಂತಾನೆ ಕರಿಯಮ್ಮ, ಹಂಗೆಲ್ಲ ಕರಿಬೇಡ. ಒಂದೇ ವಯಸ್ಸಾದ್ರೂ ಸಂಬಂಧದಲ್ಲಿ ಅವಳು ನಿನಗೆ ಅದಕ್ಕೆ. ಆಯ್ತು ಹೇಳಮ್ಮ, ಏನೋ ಮರ್ತ್ಬಿಟ್ಟು ಹಾಗಂದೆ. ಆಯಿತು, ಇವಾಗ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ, ಅದಕ್ಕೆ ನಾನು ರೆಡಿ ಆದೆ. ಹೋಗ್ಲಿ ಬಿಡು, ಚೆನ್ನಾಗಿದೆ ಬಟ್ಟೆ. ಯಾವಾಗ ತಗೊಂಡೆ ಇದನ್ನ? ಅಮ್ಮ ಇದು ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಅಮ್ಮ, ಚೆನ್ನಾಗಿದೆ ಅಲ್ವಾ? ಇನ್ನೂ ಒಂದು 5 ಜೊತೆ ಬುಕ್ ಮಾಡಿದ್ದೀನಿ, ಸದ್ಯಕ್ಕೆ ಇದೊಂದೇ ಬಂದಿರೋದು. ಈ ನಂದಿನಿ, ಸುಮ್ಮನೆ ಅನಾವಶ್ಯಕವಾಗಿ ಬಟ್ಟೆಗಳನ್ನ ಬುಕ್ ಮಾಡಬೇಡ. ಮೊನ್ನೆ ತಾನೇ ಮದ್ವೆಗೆ ಅಷ್ಟೊಂದು ಬಟ್ಟೆಗಳನ್ನ ತಗೊಂಡಿದ್ದಲ್ಲ, ಅಲ್ಲ ಇವಾಗ ಏನು ಅವಶ್ಯಕತೆ ಇತ್ತು ಅಂತ. ಕ್ರಿಶ್, ನನಗೆ ಇಷ್ಟ ಆಯ್ತು ತಗೊಂಡೆ. ಅದು ಅಲ್ಲದೆ ಆನ್ಲೈನಲ್ಲಿ ಕಮ್ಮಿ ಬೆಲೆಗಿತ್ತು, ಅದಕ್ಕೆ ಇಷ್ಟ ಆಯ್ತಪ್ಪ ತಗೊಂಡೆ. ಏನಿವಾಗ ನಾನು ಹಾಕೋತೀನಿ ನೋಡಿ. ಇವಾಗ ಇವತ್ತೇನೆ ಬೆಳಗ್ಗೆಯಿಂದ ಒಂದು 3 ಜೊತೆ ಬಟ್ಟೆನ ಚೇಂಜ್ ಮಾಡಿದ್ದೀನಿ. ವೇಸ್ಟ್ ಏನಾಗಲ್ಲ ಬಿಡು, ಬರೀ ಒಂದು 3,000 ರೂಪಾಯಿ ಆಗಿದೆ ಬಿಲ್ಲು. ನೀನು 2 ದಿನದಲ್ಲಿ ಬಂದ್ಬಿಡ್ಬೋದು. ಆಮೇಲೆ ದುಡ್ಡು ತಂದಿದ್ಯಾ ತಾನೇ? ಏನು 3,000 ರೂಪಾಯ? ಅಲ್ಲ ನಂದಿನಿ, ನನಗೆ ಬರೋದೇ ಸಂಬಳ 10,000 ರೂಪಾಯಿ. ಅದು ಇದು ಖರ್ಚೆಲ್ಲ ಎಷ್ಟಿರುತ್ತೆ ನಿನಗೆ ಗೊತ್ತಲ್ವಾ? ಅದ್ರಲ್ಲಿ 3,000 ರೂಪಾಯಿ ಬಟ್ಟೆಗೆ ಹೋದ್ರೆ ಹೇಗೆ? ಅದೆಲ್ಲ ನನಗೆ ಗೊತ್ತಿಲ್ಲ ಕ್ರಿಶ್. ಈ ಸರಿ ಅಕ್ಕಿ ರಾಗಿ ತಗೊಳ್ಳೋ ಹಾಗೆ ಇಲ್ಲ, ಯಾಕಂದರೆ ಅಪ್ಪನ ಹತ್ರನೇ ಇಸ್ಕೊತಾ ಇದ್ದೀನಲ್ವಾ. ಆದ್ರೂ ಬದಲು ಈ ಡ್ರೆಸ್ ಅನ್ಕೋ ಅಷ್ಟೇ. ಈ ನಂದಿನಿ, ಸ್ವಲ್ಪ ಅಳಿಯಂದ್ರ ಮಾತನ್ನ ಕೇಳು, ಅರ್ಥ ಮಾಡ್ಕೋ. ಕಷ್ಟಪಟ್ಟನೆ ಸುಖ, ನಾವೆಲ್ಲ ಕಷ್ಟಪಟ್ಟೆನೆ ಇಷ್ಟು ಮಟ್ಟಿಗೆ ಆಗಿರೋದು. ಅಮ್ಮ, ನೀವೆಲ್ಲ ಕಷ್ಟಪಟ್ಟಿದ್ದೀರಾ ಇಲ್ಲ ಅಂತಲ್ಲ. ಯಾರಿಗೋಸ್ಕರ ಕಷ್ಟಪಟ್ಟಿದ್ದೀರಾ? ನಮಗೋಸ್ಕರ ತಾನೇ. ನೀವು ನಮಗೋಸ್ಕರ ನೀವು ಕಷ್ಟಪಟ್ಟಿದ್ದೀರಾ, ನಾವು ಸುಖವಾಗಿದ್ದೀನಿ. ನಾವು ಸುಖವಾಗಿರ್ಲಿ ಅಂತ ತಾನೇ ನೀವು ಕಷ್ಟಪಟ್ಟಿರೋದು. ಸುಖವಾಗಿರಬಾರ್ದ ಮತ್ತೆ? ಇವಾಗ ಕಷ್ಟಪಡ್ತಾ ಕೂತ್ಕೊಂಡ್ರೆ ನೀವು ಕಷ್ಟಪಟ್ಟಿರೋದೆಲ್ಲ ಎಲ್ಲೋಗ್ಬೇಕಮ್ಮ? ಸುಮ್ಮನೆ ವೇಸ್ಟ್ ಆಗಲ್ವಾ? ಸರಿ ಸರಿ ಬಾರೆ, ಸ್ವಲ್ಪ ಅಡುಗೆ ಮನೇಲಿ ಸ್ವಲ್ಪ ಸಹಾಯ ಮಾಡು ಬಾ ನನಗೆ. ಅಯ್ಯೋ ಇಲ್ಲಮ್ಮ, ಮನೆಗೆ ಅದಕ್ಕೆ ಬಂದಿದ್ದಾರೆ, ನನ್ನನ್ನೇ ಸಹಾಯ ಕೇಳ್ತಿಲ್ಲ, ಕೇಳಲ್ಲಿ. ನಂದಿನಿ ಏನಂತ ಮಾತಾಡ್ತೀಯ? ಪಾಪ ನೆನ್ನೆ ತಾನೇ ಮದುವೆ ಆಗಿದೆ, ಇವತ್ತು ಆಳೆ ಅಡುಗೆ ಮನೆಗೆ ಕರ್ಕೊಳ್ಳ ನಾನು? ಬೇಡ ಕಣಮ್ಮ, ಬಾ ನೀನು. ಒಂದು ವಾರ ಆರಾಮಾಗಿ ರೆಸ್ಟ್ ಮಾಡಲಿ ಬಿಡು, ಆಮೇಲೆ ಮಾಡೋದು ಇದ್ದಿದೆ ಅಲ್ವಾ? ಏನಮ್ಮ ರೆಸ್ಟು? ಅದಕ್ಕೆ ಅವ್ರ ಮನೇಲೂ ಅಂದರೆ ಅವ್ರ ಅಮ್ಮನ ಮನೆಯಲ್ಲೂ ಕೂಡ ತುಂಬ ಚೆನ್ನಾಗೇ ರೆಸ್ಟ್ ಮಾಡಿದ್ದಾರೆ. ಇಲ್ಲಾಂದ್ರೆ ಸ್ವಲ್ಪ ಕೆಲಸ ಮಾಡಲಿ ಬಿಡು. ಎಷ್ಟಿರ್ಬೇಕು ಇವಳಿಗೆ, ಎಷ್ಟು ಬಲವಂತ ಮಾಡ್ತಿದ್ದಾಳೆ ಅವ್ರ ಅಮ್ಮಂಗೆ ಕೆಲಸ ಮಾಡಿಸು ಅಂತ. ನಂದಿನಿ, ನನಗೆ ಬತ್ತಿರೋ ಕೋಪಕ್ಕೆ ಎಲ್ಲರೂ ಇದ್ದಾರೆ ಅಂತ ಸುಮ್ಮನಿದ್ದೀನಿ ಕಣೆ. ಇಲ್ಲ ಅಂದಿದ್ರೆ ಏನು ಮಾಡ್ತಿದ್ನೋ ನಿನ್ನನ್ನು. ಸರಿ ಬಿಡಮ್ಮ, ಹೋಗ್ಲಿ. ಅಮ್ಮ ನಡೀರಮ್ಮ, ತಿಂಡಿ ಮಾಡೋಣ. ನಡೀ ರಮ್ಯಾ, ಹೋಗೋಣ. ಬಾರಮ್ಮ ರಮ್ಯಾ, ಬಾಬಾ ತಿಂಡಿ ಮಾಡು ಬಾ. ಅಕ್ಕಿ ರೊಟ್ಟಿ ಮಾಡಿದ್ದೀನಿ. ಆಗಲೇ ಫೋನ್ ಬಂತು ಅಂತ ಹೋಗ್ಬಿಟ್ಟಲ್ಲ. ಯಾರು ನಿಮ್ಮ ತಾಯಿಯವರ ಫೋನ್ ಮಾಡಿದ್ದು? ಹೂನಮ್ಮ, ಅವ್ರ ಅಮ್ಮನೇ ಮಾಡಿದ್ರು, ಮಾತಾಡ್ತಿದ್ಲು. ಏನಂದ್ರಮ್ಮ ನಿಮ್ಮ ತಾಯಿ? ಇನ್ನೇನಿರುತ್ತೆ ಅವ್ರಿಗೆ, ಪಾಪ ನಿಂದೇ ಚಿಂತೆ ಆಗಿರುತ್ತೆ ಅನ್ಸುತ್ತೆ. ಹೇಗಿದ್ದಾಳೋ ನನ್ನ ಮಗಳು, ಏನು ಮಾಡ್ತಿದ್ದಾಳೋ, ತಿನ್ಲೋ ಹೊತ್ತೊತ್ತಿಗೆ ಇಲ್ವೋ ಅಂತ. ಪ್ರತಿಯೊಂದು ಹೆಣ್ಮಕ್ಳಿಗೆ ಗಂಡನ ಮನೆಗೆ ಹೋದ್ಮೇಲೆ ಅವ್ರ ತಾಯಿ ಅಂದ್ರಿಗೆ ಬರೋ ಯೋಚನೆ ಇದು. ನಿಮ್ಮ ತಾಯಿಯವ್ರಿಗೆ ಒಂಥರ ಬೇಜಾರಾಗ್ತಿರುತ್ತೆ. ಹೆಣ್ಣೆತ್ಮೇಲೆ ಇದೆಲ್ಲ ಏನು ಮಾಡೋಕ್ಕಾಗಲ್ಲ. ಕೊಟ್ಟ ಹೆಣ್ಣು ಕುಳಕ್ಕೆ ಹೊರಗೆ ಅಂತಾರಲ್ಲ. ರಮ್ಯಾ, ಏನು ಯೋಚನೆ ಮಾಡಬೇಡಮ್ಮ. ನಿಂಗೆ ಯಾವಾಗ ನಿಮ್ಮ ಅಮ್ಮನ ಮನೆಗೆ ಹೋಗಬೇಕು ನೋಡಬೇಕು ಅಂತ ಅನ್ಸುತ್ತೋ ಹೋಗಿ ನೋಡ್ಕೊಂಡು ಬಾ. ರಂಗಣ್ಣನ ಜೊತೆಗೆ ಹೋಗಿ, ನಿಂಗೂ ಬೇಜಾರು ಕಳಿಯುತ್ತೆ. ರಂಗಣ್ಣ ಬಾರಪ್ಪ, ಇಬ್ರು ಬನ್ನಿ ತಿಂಡಿ ತಿನ್ನಕ್ಕೆ. ಹೂನಮ್ಮ, ಆಯ್ತು, ಈಗ ಬರ್ತೀವಿ. ಬನ್ನಿ ಬಾಬಾ ತಿಂಡಿ ತಿನ್ನಕ್ಕೆ. ಇಲ್ಲ ಬಾಬಾ, ನಂದು ಆಯ್ತು, ನಂದು ಅವಾಗಲೇ ಆಯ್ತು. ಬಾ ನಂದಿನಿ. ಇಲ್ಲ ಅಣ್ಣ, 3 ರೊಟ್ಟಿ ತಿಂದಿದ್ದೀನಿ, ಸಾಕಪ್ಪ. ನಾನು ಸ್ವಲ್ಪ ಬ್ಯೂಟಿ ಪಾರ್ಲರ್ಗೆ ಹೋಗಬೇಕು ರೀ. ಒಂದು 300 ರೂಪಾಯಿ ಇದ್ರೆ ಕೊಡ್ರಿ, ಹೋಗಿ ಫೇಶಿಯಲ್ ಮಾಡಿಸ್ಕೊಂಡು ಬರ್ತೀನಿ. ಏನು 300 ರೂಪಾಯ? ಅದು ನಂದಿನಿ, ನಾನು ಕ್ಯಾಶ್ ಜಾಸ್ತಿ ತಂದಿಲ್ಲ, ಅದು ಫೋನ್ ಪೇ ಇರೋದು. ಪರವಾಗಿಲ್ಲ ರೀ, ನೀವು ನನ್ನ ಅಕೌಂಟಿಗೆ ಕಳಿಸಿ, ನಾನಲ್ಲಿ ಫೋನ್ ಪೇ ಮಾಡ್ತೀನಿ. ನಂದಿನಿ ಸುಮ್ಮನೆ, ಇವಾಗ 1 ವಾರಕ್ಕೆ ಮುಂಚೆ ಪಾರ್ಲರ್ಗೆ ಹೋಗಿದ್ದೆ ಅಲ್ವಾ, ಇವಾಗ ಮತ್ತೇನಂತದ್ದು? ಏನು ಮಾಡ್ಸೋದೇನು ಬೇಡ, ದುಡ್ಡೆಲ್ಲ ಸುಮ್ಮನೆ ಹಾಳು ಮಾಡಬೇಡ, ಮುಖನ ಅಧ್ವಾನ ಮಾಡ್ಕೊಬೇಡ. ಆಮೇಲೆ ಹೀಗೇಗೋ ನೋಡೋ ಆಗಿದೆ, ಯಾವಾಗಲೂ ಅದು ಇದು ಮಾಡಿಸ್ತಲೇ ಇರಬೇಕಾ? ಈ ಸುಮ್ಮನಿರಮ್ಮ, ನೀನಿಲ್ಲ ಅಂತ ಹೇಳಬೇಡ. ಇವಾಗಲಿಂದ ಚೆನ್ನಾಗಿ ಮೈಂಟೈನ್ ಮಾಡಿದ್ರೆ ನನ್ನ ಮುಖ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಅಂದರೆ 40 ವರ್ಷ ಆಗೋ ಅಷ್ಟರಲ್ಲೇ 60 ವರ್ಷದ ಥರ ಕಾಣಿಸ್ತಿರ್ತೀನಿ. ಇಲ್ಲಪ್ಪ, ನನಗೆ ಬ್ಯೂಟಿನೇ ಮುಖ್ಯ. ಕಳಿಸ್ರಿ ಬೇಗ, ನಾನು ಹೋಗಿರ್ತೀನಿ, ನನಗೆ ಕಳಿಸ್ಬಿಡಿ, ಮರಿಬೇಡಿ ಆಮೇಲೆ. ಸರಿ ಆಯ್ತು. ಬಾಬಾ, ನಾನು ಸ್ವಲ್ಪ ಹೊರಗಡೆ ಹೋಗ್ಬಿಡ್ತೀನಿ. ಹಾಂ ಬಾಬಾ, ಆಯ್ತು. ಬಾ ರಮ್ಯಾ, ತಿಂಡಿ ತಿನ್ನಕ್ಕೆ ಹೋಗೋಣ ಬಾ, ಅಲ್ಲಿ ಇರ್ತೀನಿ ಬಾ. ರಮ್ಯಾ, ಸರಿ ರಮ್ಯಾ ಅತ್ತಿಗೆ, ಏನು ಹಂಗೆ ಗುರಾಯಿಸ್ಕೊಂಡು ನೋಡ್ತಿದ್ಯಾ ನನ್ನ? ಹೊಸ್ತಾಗಿ ನನ್ನ ಮುಕ್ತಲ್ಲಿ ಏನು ಕೋತಿ ಕುಣಿತಾ ಇದೆಯಾ? ಅಯ್ಯೋ ಮನೆ ಹಾಳಿ. ಅಲ್ಲ ಕಣೆ, ನನ್ನ ಫ್ರೆಂಡ್ ಆಗಿ ನನ್ನ ಫ್ರೆಂಡ್ಶಿಪ್ಗೆ ಮೋಸ ಮಾಡಿದ್ಯಾ ನೀನು? ಥೂ, ನೀ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗುತ್ತೆ.
ನಾಚಿಕೆ ಆಗುತ್ತೆ. ಏ ಏನಾಯ್ತು ಇವಾಗ? ಅಂಥದ್ದು ನಾನೇನು ಮಾಡಿದೆ ಅಂತ ಕೇಳ್ತೀಯ? ನಾನು ಪ್ರೀತಿ ಮಾಡಿದ ಹುಡುಗನ ನೀನು ಮದುವೆ ಮಾಡ್ಕೊಬಿಟ್ಟು ಇವಾಗ ನೋಡಿದ್ರೆ ನಾನೇನು ಮಾಡಿದೆ ಅಂತ ಹೇಳ್ತೀಯ? ನನ್ನ ಹಣೆ ಬರ ನೋಡು, ನಿಮ್ಮ ಮನೆಗೆ ನಿಮ್ಮ ಅಣ್ಣನ ಹೆಂಡತಿಯಾಗಿ ಬರೋ ಪರಿಸ್ಥಿತಿ. ಅದು ಅದು ಅಲ್ಲದೆ ನಾನು ಇಷ್ಟಪಟ್ಟಿರೋ ಕ್ರಿಶ್ ನನ್ನ ಫ್ರೆಂಡ್ ಗಂಡನಾಗಿ, ಅದು ಇದೇ ಮನೆಯಲ್ಲಿ. ಹೇಗೆ ಹೇಗೆ ನಾನು ಇದೆಲ್ಲ ಸಹಿಸ್ಕೊಳ್ಳಿ? ರಮ್ಯಾ, ಇದೇನಾ ನಿನ್ನ ಕೋಪ? ಅಲ್ಲ ಕಣೆ, ಇವಾಗ ನಾನು ಏನು ಮಾಡೋಕ್ಕಾಗುತ್ತೆ ಹೇಳು? ಅವತ್ತು ನೀನು ಇದ್ದೆ ತಾನೆ, ಕ್ರಿಶು ನಿನಗೆ ಪ್ರಪೋಸ್ ಮಾಡ್ತಾನೆ ಅಂತ ನೀನು ಅಂದ್ಕೊಂಡೆ, ನಾನು ಅಂದ್ಕೊಂಡಿದ್ದೆ. ಆದರೆ ಅವನು ನನಗೆ ಪ್ರಪೋಸ್ ಮಾಡ್ದ. ಅವ್ನು ಪ್ರಪೋಸ್ ಮಾಡೋವರೆಗೂ ನನಗೆ ಅವನ ಮೇಲೆ ಅಂಥ ಮನಸ್ಸೇನಿರಲಿಲ್ಲ. ಹುಡುಗ ನೋಡೋಕ್ಕೆ ಚೆನ್ನಾಗಿದ್ದಾನೆ ಅಷ್ಟೇ ನನಗೆ ಗೊತ್ತಿತ್ತು. ಆದರೆ ಅವನು ನಿನ್ನನ್ನು ಇಷ್ಟಪಡ್ತಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಅವನು ನನಗೆ ಪ್ರಪೋಸ್ ಮಾಡ್ದ. ಆದರೆ ನಾನು ಆ ಕ್ಷಣಕ್ಕೆ ಒಪ್ಕೊಳ್ಳಿಲ್ಲ ಕಣೆ. ಆಮೇಲೆ ಅವನು ನನ್ನ ಹಿಂದೆನೇ ಫಾಲೋ ಮಾಡಿಕೊಂಡು ಡೈಲಿ ನಾನು ಕಾಲೇಜ್ಗೆ ಹೋಗುವಾಗಲೂ ಅಷ್ಟೇ, ಮತ್ತು ಕಾಲೇಜಿಂದ ಬರುವಾಗಲೂ ಅಷ್ಟೇ ಫಾಲೋ ಮಾಡಿ ಮಾಡಿ ಒಂಥರ ಹುಚ್ಚು ಪ್ರೇಮಿ ಆಗಿಬಿಟ್ಟಿದ್ದ. ನನ್ನನ್ನು ಬಿಟ್ಟು ಇರೋದಕ್ಕೆ ಆಗಲ್ಲ, ನಾನು ಸತ್ತೇ ಹೋಗ್ತೀನಿ, ಸೂಸೈಡ್ ಮಾಡ್ಕೋತೀನಿ, ಹಾಗೆ ಹೀಗೆ ಏನೇನೋ ಹೇಳ್ದ ಕಣೆ. ಆಮೇಲೆ ಹಾಗೆ ನೋಡ್ಕೋತೀನಿ, ಹೀಗೆ ನೋಡ್ಕೋತೀನಿ, ನಮ್ಮ ಕುಟುಂಬ ಹಾಗೆ ಹೀಗೆ, ನೀನು ರಾಣಿ ಥರ ಇರ್ಬೋದು ಅಂತ ಏನೇನೋ ಹೇಳಿಬಿಟ್ಟು ನನ್ನ ಬ್ರೈನ್ ವಾಶ್ ಮಾಡಿಬಿಟ್ಟ. ನಾನು ಇನ್ನೇನು ಮಾಡೋದು? ಇಷ್ಟು ಪ್ರೀತಿ ಮಾಡೋ ಹುಡುಗ ಎಲ್ಲಿ ಸಿಗ್ತಾನೆ ಹೇಳು ಈಗಿನ ಕಾಲದಲ್ಲಿ? ಈಗಿನ ಕಾಲದಲ್ಲಿ ಕೆಲವರು ನೋಡಿದ್ಯಲ್ಲ ನೀನೆ, ಇವ್ರನ್ನೂ ಇಷ್ಟಪಡ್ತಾರೆ, ಅವಳನ್ನ ಇಷ್ಟಪಡ್ತಾರೆ, ಕೊನೆಗೆ ಯಾರನ್ನೋ ಮದುವೆ ಮಾಡ್ಕೋತಾರೆ. ನನ್ನ ಜೀವನದಲ್ಲಿ ಹಂಗಾಗಬಾರ್ದು ನೋಡು. ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ, ನಿನಗೆ ಗೊತ್ತಿರಂಗೆ. ಆದರೆ ಅವನಾಗೆ ನನ್ನನ್ನು ಇಷ್ಟಪಡ್ಕೊಂಡು ಬಂದ. ನಾನು ಮೊದಲಿಗೆ ರಿಜೆಕ್ಟ್ ಅಂತಲ್ಲ, ಸುಮ್ಮನಿದ್ದೆ ನೋಡೋಣ ಅಂತ ಅಂದ್ಬಿಟ್ಟು. ಆದರೆ ಅವನ ಹುಚ್ಚ ಪ್ರೀತಿ ನೋಡಿ ನಾನು ಸೋತ್ಬಿಟ್ಟೆ ಕಣೆ.